ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಟೆಂಪಲ್ ರನ್ ಅನ್ನು ಮುಂದುವರಿಸಿದ್ದಾರೆ. ಸಾಫ್ಟ್ ಹಿಂದುತ್ವ ರಾಜಕಾರಣ ಅನ್ನುವಂತೆಲ್ಲ ಆರೋಪಗಳಿಗೆ ಸೊಪ್ಪು ಹಾಕದಂತ ಡಿಕೆ ಇವತ್ತು ಉಡುಪಿಯ ಕಾಪುವಿನ ಶ್ರೀ ಹಳೆ ಮಾರಿಗುಡಿ ದೇಗುಲದ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾದರು. ನಾನು ಯಾವ ದೇಗುಲಕ್ಕೆ ಹೋದ್ರೂ ಸಂಚಲನ ಆಗುತ್ತೆ ಅಂತ ಸಂಚಲನ ಸೃಷ್ಟಿಸುವ ಮಾತನ್ನೇ ಆಡಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ನಾನಿಲ್ಲ ಭಕ್ತನಾಗಿ ಬಂದಿದ್ದೇನೆ. ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಯೇಸು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ಯೇಸು ಕುಮಾರ ಅಂತ ಕರೆದ್ರು. ಶಿವನ್ ಕುಮಾರ ಅಂತ ನಮ್ಮ ಅಪ್ಪ ಹೆಸರಿಟ್ಟಿದ್ದಾರೆ. ದೇವಿ ಅನುಗ್ರಹ ಎಲ್ಲರೂ ಕೂಡ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಡಿಸಿಎಂ ಡಿಕೆ ದೇವರು ಪೂಜೆ ಪುನಸ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡಿರೋ ರಾಜಕಾರಣಿ. ಕಾಂಗ್ರೆಸ್ನಲ್ಲೇ ವಿಭಿನ್ನ ರಾಜಕಾರಣಿ ಅಂತಾನೆ ಕರೆಸಿಕೊಳ್ತಾರೆ. ಯಾವುದೇ ಧರ್ಮ ಜಾತಿ ಅಂತ ನೋಡದೆ ಧಾರ್ಮಿಕ ಆಚರಣೆ ಮಾಡೋದು ವಿಶೇಷ ಆಗಿದೆ. ಇತ್ತೀಚೆಗೆ ಕುಂಭಮೇಳಕ್ಕೂ ಹೋಗಿದ್ರು. ಮೊನ್ನೆಯಷ್ಟೇ ಇಶಾ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ಆದರೆ ಡಿಕೆ ನಡೆಗೆ ಸ್ವಪಕ್ಷದಲ್ಲೇ ಟೀಕೆ ವ್ಯಕ್ತವಾಗಿತ್ತು. 1000 ಮಂದಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂದಿದ್ರು. ಇದೀಗ ಮತ್ತೆ ಯಾವುದಕ್ಕೂ ಕೇರ್ ಮಾಡದ ಡಿಕೆ ಕಾಪು ಶ್ರೀ ಹಳೆ ಮಾರಿಗುಡಿ ದೇಗುಲದ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗೋ ಮೂಲಕ ಮತ್ತೆ ಭಕ್ತಿ ತೋರಿಸಿದ್ದಾರೆ. ಟೀಕೆ ವ್ಯಕ್ತವಾಗ್ತಿದ್ರು ಡಿಸಿಎಂ ಡಿಕೆಶಿ ಟೆಂಪಲ್ ರನ್. ಕಾಪು ಶ್ರೀ ಹಳೆ ಮಾರಿಗುಡಿ ದೇವಸ್ಥಾನಕ್ಕೆ ಡಿಕೆ ಭೇಟಿ. ಉಡುಪಿಯ ಕಾಪು ಶ್ರೀ ಹಳೆ ಮಾರಿಗುಡಿ ದೇಗುಲಕ್ಕೆ ಭೇಟಿ ಕೊಟ್ಟ ಡಿಸಿಎಂ ಡಿಕೆ 10 ದಿನಗಳ ಕಾಲ ನಡೆಯುವ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಪತ್ನಿ ಉಷಾ ಹೆಸರಿನಲ್ಲಿ ದೇಗುಲಕ್ಕೆ ಡಿಕೆ ದೇಣಿಗೆ ಕೊಟ್ಟರು. ನಾನು ಭಕ್ತನಾಗಿ ದೇಗುಲಕ್ಕೆ ಬಂದಿದ್ದೇನೆ. ದೇವಿಯ ಅನುಗ್ರಹ ನನಗಿದೆ ಅಂತ ಟೀಕೆ ಮಾಡೋರಿಗೆ ಡಿಕೆ ಸಂದೇಶ ಕೊಟ್ಟರು. ಅವ್ರೇನು ಅಪೇಕ್ಷೆ ಪಟ್ಟಿದ್ದಾರೆ, ಏನು ಬೇಡಿಕೆ ಕೊಟ್ಟಿದ್ದಾರೆ ಎಲ್ಲ ಕೂಡ ಈಡೇರಿಸಲಿ ಅಂತೇಳಿ ನಾನು ಇವತ್ತು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾನಿಲ್ಲ ಭಕ್ತನಾಗಿ ಬಂದಿದ್ದೇನೆ, ಅದು ಬೇರೆ ವಿಚಾರ. ಆದರೂ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಮೊದಲನೇ ಇದರ ಪ್ರಸಾದ ಕೂಡ ನನಗೆ ಇವತ್ತು ಆ ದೇವಿಯ ಸನ್ನಿಧಿಯಲ್ಲಿ ನನಗೆ ತೋರಿಸ್ಕೊಟ್ಟಿದ್ದಾರೆ. ಇದು ನನ್ನ ಭಾಗ್ಯ. ಸೊ ನಾನು ಭಾಳ ಪ್ರಸನ್ನನಾಗಿದ್ದೇನೆ. ಆ ದೇವಿಯ ಅನುಗ್ರಹ ಎಲ್ಲರೂ ಕೂಡ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈಶಾ ಕಾರ್ಯಕ್ರಮದಲ್ಲಿ ಭಾಗಿಗೆ ಅಸಮಾಧಾನಗೊಂಡಿದ್ದ ಸಚಿವ ರಾಜಣ್ಣ ವಿರುದ್ಧ ಕಿಡಿಕಾರಿದ ಡಿಕೆ ಅವರ ಸಮಸ್ಯೆಗೆ ಮೆಡಿಸನ್ ಕೊಡಿಸೋಣ ಅಂದ್ರು. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ಐ ಡೋಂಟ್ ವಾಂಟ್ ಟು ಆನ್ಸರ್ ಎನಿ ಒನ್ ಆಫ್ ದೆಮ್. ಐ ವಿಲ್ ಸ್ಪೀಕ್ ಟು ದೆಮ್. If they have any problem, let us give them some medicine for it. ಕುಂಭಮೇಳಕ್ಕೆ ಹೋದ್ರೂ ಸುದ್ದಿಯಾಗತ್ತೆ. ನೀರಿಗೆ ಏನಾದರೂ ಪಾರ್ಟಿ ಇದೆಯಾ ಅಂತ ವಿರೋಧ ಮಾಡ್ತಿರೋರಿಗೆ ಡಿಕೆ ಉತ್ತರ ಕೊಟ್ಟರು. ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತಪ್ಪೇನಿದೆ? ಹಾಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ನಾನು ಯಾವ ದೇಗುಲಕ್ಕೆ ಹೋದ್ರೂ ಸಂಚಲನ ಆಗುತ್ತೆ. ನನ್ನ ಒಂದೊಂದು ಹೆಸರಿನಿಂದ ಕರೀತಾರೆ ಅಂತ ಡಿಕೆ ಗರಂ ಆದ್ರು. ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು. ಯಾರೊಬ್ಬರು MP ಯಾರು ಇವರು ಮುಸ್ಲಿಂ ಧರ್ಮದವರು
ಇವತ್ತು ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಬರೀ ಪಂಚರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ, ಅವ್ರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಚಿಕನ್ ಮಟನ್ ಕಡಿಬೇಕು, ನಾವು ಕಡಿತೀವ? ಅವರೇ ಮಾಡೋರೆಲ್ಲ, ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ, ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ. ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ, ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಮಾಡ್ತಾರೆ. ಅದೇನೇ ಹೇಳಿ ಸಾಫ್ಟ್ ಹಿಂದುತ್ವಕ್ಕೆ ಪಕ್ಷದಲ್ಲೇ ಪರ ವಿರೋಧ ಆಗ್ತಿದ್ರು ಡಿಕೆ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಇವತ್ತು ಕೂಡ ಟೆಂಪಲ್ ರನ್ ಮಾಡಿದ್ರು. ದೇವಿಯ ಆಶೀರ್ವಾದ ನನಗಿದೆ ಅಂತ ಡಿಕೆ ಮಾಡೋರಿಗೆ ಪ್ರತ್ಯುತ್ತರ ಕೊಟ್ರು. ಬ್ಯೂರೋ ರಿಪೋರ್ಟ್, TV9.